ನೀವು ಒಂದು ಪ್ಲೇಟ್ ಚಕ್ಕುಲಿ ಅಥವಾ ಒಂದು ಬೌಲ್ ಮ್ಯಾಗಿ ಅಥವಾ ಒಂದು ದೊಡ್ಡ ಪಿಜ್ಜಾ ಇದನ್ನ ನೋಡಿ ನಿಮಗೆ ಒಂದು ದಿನದ ಚೀಟ್ ಡೇ ಅಥವಾ ಇವತ್ತೊಂದು ದಿನ ತಿಂದ್ರೆ ಏನೂ ಆಗೋದಿಲ್ಲ, ತುಂಬಾ ರುಚಿಕರವಾಗಿದೆ ಅಂತ ಹೇಳಿ ಅನ್ನಿಸಬಹುದು. ಆದ್ರೆ ಒಬ್ಬ ಕ್ಯಾನ್ಸರ್ ತಜ್ಞೆಯಾಗಿ ನನಗೆ ಅದನ್ನ ನೋಡಿದಾಗ ಅನ್ಸೋದಿಷ್ಟೇ, ನಮ್ಮ ಕ್ಯಾನ್ಸರ್ ಕೋಶಗಳನ್ನ ಇದು ಪ್ರಚೋದಿಸುವಂತಹ ಒಂದು ಅಪಾಯಕಾರಿ ತಿಂಡಿ ಇರಬಹುದಾ ಅಂತ ಹೇಳಿ. ಒಂದು ಪ್ಯಾಕೆಟ್ ಚಿಪ್ಸ್ ಅಥವಾ ಒಂದು ಕರಿದ ಸಮೋಸ ಏನಿರುತ್ತೆ, ಅದು ಒಂದು 7 ವರ್ಷದ ಮಗುವಿನ ಮೇಲೆ ಬೇರೆ ರೀತಿಯಲ್ಲಿ ಹಾನಿಯನ್ನ ಮಾಡುತ್ತೆ. ಅದೇ ಒಂದು 70 ವರ್ಷದ ವಯೋವೃದ್ಧರ ಮೇಲೆ ಅದು ಬೇರೆ ರೀತಿಯಲ್ಲಿ ಹಾನಿಯನ್ನ ಉಂಟು ಮಾಡುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ಶ್ವೇತಾ ಎಸ್, ಕ್ಯಾನ್ಸರ್ ರೋಗ ತಜ್ಞೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಯಾವ ವಯಸ್ಸಿನಲ್ಲಿ ಯಾವ ರೀತಿಯಾದ ತಿಂಡಿ ಅಥವಾ ಯಾವ ರೀತಿಯಾದ ಒಂದು ಸ್ನಾಕ್ಸ್ ಅನ್ನ ತಿನ್ನಬೇಕು, ಎಷ್ಟು ತಿನ್ನಬೇಕು, ಎಲ್ಲಾ ವಯಸ್ಸಿನಲ್ಲೂ ಒಂದೇ ರೀತಿಯಾಗಿ ಹೆಲ್ದಿ ಅಂದ ಮಾತ್ರಕ್ಕೆ, ಆರೋಗ್ಯಕರ ಅಂದ ಮಾತ್ರಕ್ಕೆ ಎಲ್ಲಾ ವಯಸ್ಸಿಗೂ ಅದು ಅಳವಡಿಸುತ್ತಾ ಅನ್ನೋದನ್ನ ತಿಳ್ಕೊಳ್ಳೋಣ. ಬಾಲ್ಯದ, ಪ್ರೌಢಾವಸ್ಥೆಯ ಮತ್ತು ವಯೋವೃದ್ಧರ ಏನು ಗ್ಲೋಬಲ್ ಗೈಡ್ಲೈನ್ಸ್ ಇರುತ್ತೆ ಅಥವಾ ಮಾರ್ಗಸೂಚಿಗಳಿರುತ್ತೆ, ಅಂದ್ರೆ ವಿಶ್ವದಾದ್ಯಂತ ಕೆಲವು ಸಂಸ್ಥೆಗಳಿರುತ್ತೆ. ಅಮೆರಿಕನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಇರ್ಬೋದು, ನಮ್ಮ ರಾಷ್ಟ್ರೀಯ ಸಂಸ್ಥೆಗಳು ಇರುತ್ತೆ, ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮತ್ತೆ ICMR, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅನ್ನುವಂಥದ್ದು. ಇಂಥ ಸಂಸ್ಥೆಗಳು ನೀಡಿರುವಂತಹ ಆರೋಗ್ಯಕ್ಕೆ ಬೇಕಾದಂತಹ ಆಹಾರ ಮಾರ್ಗಸೂಚಿಗಳೇನಿದೆ ಅದನ್ನ ಅಳವಡಿಸಿಕೊಂಡು ಇವತ್ತಿನ ವಿಡಿಯೋ ಮಾಡಲಾಗಿದೆ. 2 ರಿಂದ 12 ವರ್ಷದ ವಯಸ್ಸಿನ ಗುಂಪಿಗೆ ಬಂದರೆ, ಮಕ್ಕಳಲ್ಲಿ ಸಾಮಾನ್ಯವಾಗಿ 4 ರಿಂದ 8 ವರ್ಷ ವಯಸ್ಸಿನ ಮಕ್ಕಳಿಗೆ ಒಂದು ದಿನಕ್ಕೆ 20 ಗ್ರಾಂನಷ್ಟು ಪ್ರೋಟೀನ್ ಅಥವಾ ಮೇಧಸ್ಸು, ಮತ್ತೆ 1000 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ, ಹಾಗೇನೆ 10 ಮಿಲಿಗ್ರಾಂನಷ್ಟು ಕಬ್ಬಿಣಾಂಶ ಅಥವಾ ಐರನ್ನ ಅಗತ್ಯ ಇರುತ್ತೆ. ಮಕ್ಕಳಲ್ಲಿ ಎಲ್ಲ ಅಂಗಗಳು, ಕರುಳನ್ನ ಸೇರಿಸಿದಂತೆ ಕರಳು, ಮೂತ್ರಪಿಂಡ, ಇನ್ನು ಹಲವು ಅಂಗಗಳು ಇನ್ನ ತನ್ನ ಸಂಪೂರ್ಣ ಸಾಮರ್ಥ್ಯವನ್ನ ಪಡ್ಕೊಂಡಿರೋದಿಲ್ಲ. ಆದ್ರಿಂದ ನಾವು ಜಾಗರೂಕವಾಗಿ ಮಕ್ಕಳಿಗೆ ಆಹಾರವನ್ನ ಒದಗಿಸ್ಬೇಕಾಗತ್ತೆ. ನೀವು ಕೊಡುವ ಒಂದು ಪ್ಲೇಟ್ ಮ್ಯಾಗಿನಲ್ಲಿ ಮಕ್ಕಳಿಗೆ ಒಂದು ದಿನಕ್ಕೆ ಬೇಕಾದ 70% ಉಪ್ಪಿನ ಅಂಶ ಒಂದೇ ಸಲಕ್ಕೆ ಸಿಕ್ಬಿಡತ್ತೆ. ಇದರಿಂದ ಮಕ್ಕಳ ಕರುಳಿನ ಸಮತೋಲನ ಹಾಳಾಗಬಹುದು. ಹಾಗೇನೆ ಇದರಲ್ಲಿರುವಂತಹ ಆರ್ಟಿಫಿಷಿಯಲ್ ಟೇಸ್ಟ್ ಮೇಕರ್ಸ್ ಏನಿರುತ್ತೆ, ಇದರಲ್ಲಿ ಕೃತಕ ಪ್ರಿಸರ್ವೇಟಿವ್ಗಳಿರುತ್ತೆ, ಅಂದ್ರೆ ಕೃತಕವಾಗಿ ಉಪಯೋಗಿಸಿದಂತಹ ರಾಸಾಯನಿಕಗಳಿರುತ್ತೆ. ಇದರಿಂದ ಸಹ ಮಕ್ಕಳಿಗೆ ಸಾಕಷ್ಟು ಹಾನಿ ಆಗುತ್ತೆ. ಮಕ್ಕಳ ದೇಹ ಇನ್ನೂ ಈಗ ಬೆಳವಣಿಗೆ ಆಗುವಂತಹ ಸ್ಥಿತಿಯಲ್ಲಿರೋದ್ರಿಂದ ಮಕ್ಕಳಿಗೆ ನಾವು ಕೊಡುವ ಆಹಾರದಿಂದ ಮುಂದೆ ಅವರಿಗೆ ಬರಬಹುದಾದಂತಹ ಅಸಾಂಕ್ರಾಮಿಕ ಕಾಯಿಲೆಗಳಿರ್ಬಹುದು, ಅಂದ್ರೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್, BP ಇರಬಹುದು, ಶುಗರ್ ಇರಬಹುದು, ಈ ರೀತಿಯಾದ ಕಾಯಿಲೆಗಳು ಅಥವಾ ಕ್ಯಾನ್ಸರ್ ನಂತಹ ಕಾಯಿಲೆಗಳು, ಅದನ್ನ ತಡೆಯೋದಕ್ಕೆ ಈ ಹಂತದಿಂದಲೇ ನಾವು ಶುರು ಮಾಡಬೇಕಾಗತ್ತೆ. ಮಕ್ಕಳ ಮೂತ್ರಪಿಂಡಗಳು ಒಮ್ಮೆಲೆ ನೀವು ಜಾಸ್ತಿ ಉಪ್ಪನ್ನ ಕೊಟ್ಟಾಗ ಅದನ್ನ ಪ್ರೋಸೆಸ್ ಮಾಡೋದಕ್ಕಾಗ್ಲಿ ಅಥವಾ ಅದನ್ನ ಶೋಧಿಸೋದಕ್ಕೆ ಸಾಮರ್ಥ್ಯವನ್ನ ಹೊಂದಿರೋದಿಲ್ಲ. ಆದ್ರಿಂದ ನೀವು ಮ್ಯಾಗಿ ಅಕಸ್ಮಾತ್ ಮಕ್ಕಳಿಗೆ ಬೇಕೇ ಬೇಕು ಅಂದಾಗ ನೀವು ಮ್ಯಾಗಿ ಉಪಯೋಗಿಸಿದ್ರು ಅಥವಾ ಮ್ಯಾಗಿ ಮಾಡಿದ್ರು ಸಹ ಯಾವುದೇ ಕಾರಣಕ್ಕೂ ಅದರಲ್ಲಿ ಕೊಟ್ಟಿರುವಂತಹ ಟೇಸ್ಟ್ ಮೇಕರ್ ನಿಂದ ನೀವು ಮ್ಯಾಗಿಯನ್ನ ತಯಾರಿಸಬೇಡಿ. ಅದ್ರ ಬದಲು ನೀವೇ ಸ್ವತಃ ಒಂದು ಆಟಾ ಮ್ಯಾಗಿ ಮಾಡಬಹುದು, ಮನೆಯಲ್ಲೇ ಶಾವಿಗೆಯಂತೆ ಮಾಡ್ಕೋಬಹುದು, ಮಿಲೆಟ್ ಮ್ಯಾಗಿಗಳನ್ನ ಉಪಯೋಗಿಸಬಹುದು. ಪ್ಯೂರ್ ಮೈದಾನ ಉಪಯೋಗಿಸೋ ಬದಲು ನೀವು ಮೈದಾ ಹಿಟ್ಟಲ್ಲಿ ಸಿಗುವಂತಹ ಮ್ಯಾಗಿ ಪ್ಯಾಕೆಟ್ ಅನ್ನ ತಂದು ಮಾಡುವ ಬದಲು ಮಿಲೆಟ್ ನೂಡಲ್ಸ್ ಅನ್ನ ಮಾಡ್ಕೊಳ್ಬಹುದಾಗಿರುತ್ತೆ. ಮನೆಯಲ್ಲೇ ನೂಡಲ್ಸ್ ಮಾಡಿದ್ರು ಸಹ ಒಳ್ಳೇದು ಅಂತಾನೆ ಹೇಳ್ಬಹುದು. ಅಥವಾ ನೀವು ಒಂದು ವೇಳೆ ಇಲ್ಲ ಅದೇ ಮ್ಯಾಗಿ ಬೇಕು ಅಂತಂದ್ರೆ ಮ್ಯಾಗಿ ಪ್ಯಾಕೆಟ್ ಅದೇ ಇದ್ರೂ ಸಹ ನೀವು ಯಾವಾಗ್ಲೂ ಒಂದೊಂದ್ಸಲ ಅಪರೂಪಕ್ಕೆ, ಒಂದು ತಿಂಗಳಿಗೆ ಒಂದ್ಸಲ ಆ ರೀತಿಯಾಗಿ ಕೊಡುವಂತ ಸಂದರ್ಭದಲ್ಲಿ ಮ್ಯಾಗಿಯಲ್ಲಿ ಕೊಟ್ಟಿರುವಂತಹ ಟೇಸ್ಟ್ ಮೇಕರ್ ಅನ್ನ ಬಳಸದೆ ನೀವು ಮನೆಯಲ್ಲೇ ಉಪ್ಪು, ಖಾರ ಅಥವಾ ಬೇರೆ ಆರಿಗ್ಯಾನೋನಂತಹ ಯಾವುದೇ ಒಂದು ಹರ್ಬ್ಸ್ ಅಂತ ಹೇಳಿ ಸಿಗುತ್ತೆ, ಅಂದ್ರೆ ಅದು ಮಸಾಲೆಗೆ ಸಿಗುವಂತಹ ಪದಾರ್ಥಗಳಿರುತ್ತೆ, ಅದನ್ನ ಉಪಯೋಗಿಸಿ ಮ್ಯಾಗಿಯನ್ನ ಮಾಡ್ಕೊಡಿ. ಇನ್ನು ಪ್ಯಾಕೆಟ್ ಚಿಪ್ಸ್, ಕುರ್ಕುರೆ, ಇತರೆ ಏನು ಕರೆದ ಪದಾರ್ಥಗಳು, ಪ್ಯಾಕೇಜ್ಡ್ ಐಟಮ್ಸ್ ಇರುತ್ತೆ, ಪ್ಯಾಕೇಜ್ಡ್ ತಿಂಡಿಗಳಿರುತ್ತೆ, ಇದರಲ್ಲಿ ಆಕ್ರೈಲಮೈಡ್ ಅನ್ನುವಂತಹ ಒಂದು ಕ್ಯಾನ್ಸರ್ ಕಾರಕ ಇರುವಂತಹ ಸಾಧ್ಯತೆ ಇರುತ್ತೆ. ಇದರಿಂದ ಏನಾಗುತ್ತೆ, ನಾನು ಈ ಹಿಂದೆ ಕೆಲವು ವಿಡಿಯೋಗಳಲ್ಲಿ ಹೇಳಿರುವಂತೆ ಆಕ್ರೈಲಮೈಡ್ ನಿಂದ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಖಂಡಿತವಾಗ್ಲೂ ಇರುತ್ತೆ. ಆದ್ರಿಂದ ಈ ರೀತಿಯಾಗಿ ಕರೆದು ಮಾಡಿರುವಂತಹ ಪದಾರ್ಥಗಳು ಪ್ಯಾಕೇಜ್ಡ್ ಆಗಿರುವಂತಹ ಸಂದರ್ಭದಲ್ಲಿ ಅದನ್ನ ಖಂಡಿತವಾಗ್ಲೂ ಬಳಸಬೇಡಿ. ಅದ್ರ ಬದಲು ನೀವು ಮನೆಯಲ್ಲೇನೆ ಆಲೂಗಡ್ಡೆ ಚಿಪ್ಸ್ ಇರ್ಬೋದು, ಕ್ಯಾರೆಟ್ ಚಿಪ್ಸ್ ಇರ್ಬೋದು, ಎಲ್ಲಾ ಚಿಪ್ಸ್ ಅನ್ನ ಏರ್ ಫ್ರೈಯರ್ ಅಲ್ಲಿ ಮಾಡಿಕೊಡುವಂಥದ್ದು ಉತ್ತಮ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಇನ್ನು ಅಂಗಡಿಯಿಂದ ಚಕ್ಕುಲಿ, ಕೋಡುಬಳೆ, ನಿಪ್ಪಟ್ಟು ಇಂಥದನ್ನ ತಂದು ಕೊಡೋದ್ರಿಂದ ಏನಾಗುತ್ತೆ, ಅವರು ಅದಕ್ಕೆ ಪಾಮ್ ಆಯಿಲ್ ಅನ್ನ ಉಪಯೋಗಿಸಿರಬಹುದು. ಪಾಮ್ ಆಯಿಲ್ ಅನ್ನುವಂಥ ಎಣ್ಣೆಯನ್ನ ಅಥವಾ ಡಾಲ್ಡಾದಲ್ಲಿ ಅದನ್ನ ಕರೆದಿರಬಹುದು, ಅಥವಾ ಒಂದು ಸಲ ಕರೆದಿರೋ ಎಣ್ಣೆಯಲ್ಲೇ ಮತ್ತೆ ಮತ್ತೆ ಕರೆದು ಅದು ಅದರಲ್ಲಿ ರ್ಯಾನ್ಸಿಡಿಟಿ ಅನ್ನುವಂತಹ ಒಂದು ಕಾರ್ಯ ಆಗಿ ಅದರಲ್ಲಿ ಕೆಲವು ಕ್ಯಾನ್ಸರ್ ಕಾರಕಗಳು ಉತ್ಪತ್ತಿ ಆಗಿರುವಂತಹ ಸಾಧ್ಯತೆ ಇರುತ್ತೆ. ಆದ್ರಿಂದ ನೀವು ಆದಷ್ಟು ಹೊರಗಡೆ ಕರೆದು ತಂದಂತಹ ಪದಾರ್ಥಗಳನ್ನ ಉಪಯೋಗಿಸಬೇಡಿ.
ಅದನ್ನು ನೀವು ಕೆಲವು ಸಲ ಏನಾಗುತ್ತೆ, ಅದನ್ನ ಬಿಸಿ ಬಿಸಿಯಾಗಿ ಅವರು ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿರುವಂತಹ ಸಾಧ್ಯತೆ ಸಹ ಇರುತ್ತೆ. ಇದರಿಂದ ಸಹ ಪ್ಲಾಸ್ಟಿಕ್ ನಲ್ಲಿರುವಂತಹ ಹಾನಿಕಾರಕ ರಾಸಾಯನಿಕಗಳೇನಿರುತ್ತೆ ಅದು ತಿಂಡಿ ಒಳಗಡೆ ಹೋಗಿರುವಂತ ಸಾಧ್ಯತೆ ಸಹ ಇರುತ್ತೆ. ನೀವು ಇದಕ್ಕೆ ದುಡ್ಡು ಖರ್ಚು ಮಾಡೋ ಬದಲು ಮನೆಯಲ್ಲೇನೆ ನಿಮಗ್ ಸಾಧ್ಯ ಆದ್ರೆ ನೀವೇ ಅದನ್ನ ಮನೆಯಲ್ಲೇ ತಯಾರಿಸಿ, ಇಲ್ಲ ಅಂದ್ರೆ ಮನೆಯಲ್ಲೇ ಒಂದು ಅಡ್ಗೆಯವ್ರನ್ನ ಇಟ್ಕೊಂಡು ನೀವು ಅವ್ರ ಕೈಲಿ ಮಾಡಿಸಿ ಮಕ್ಕಳಿಗೆ ಕೊಟ್ಟು ತಿನ್ನೋದನ್ನು ಉತ್ತಮ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಒಂದು ಕಡೆ ಜಂಕ್ ಹಾವಳಿ ಆದ್ರೆ ಇನ್ನೊಂದು ಕಡೆ ಹೆಲ್ತ್ ಕಾನ್ಶಿಯಸ್ನೆಸ್ ಅನ್ನೋದು ತುಂಬಾ ಅತಿರೇಕದಲ್ಲಿ ಆಗುವಂತ ಸಾಧ್ಯತೆ ಸಹ ಇರುತ್ತೆ. ಹಣ್ಣು ತರಕಾರಿಗಳು ಉತ್ತಮ ಅಂದ ಮಾತ್ರಕ್ಕೆ ಮಕ್ಕಳಿಗೆ ಜಾಸ್ತಿ ಅದನ್ನೇ ತಿನ್ಸೋದು ಸಹ ತಪ್ಪಾಗತ್ತೆ. ಅದರಲ್ಲೂ ಹಸಿ ತರಕಾರಿಯನ್ನ ತಿನ್ಸೋದ್ರಿಂದ ಸಹ ಮಕ್ಕಳಿಗೆ ಅಷ್ಟು ಒಳ್ಳೇದಲ್ಲ. ಯಾಕಂದ್ರೆ ಮಕ್ಕಳ ಮೂತ್ರಪಿಂಡಗಳು ಅಥವಾ ಕಿಡ್ನಿಗಳೇನಿರುತ್ತೆ ಅದು ಅದರ ಸಂಪೂರ್ಣ ಸಾಮರ್ಥ್ಯವನ್ನ ಪಡ್ಕೊಂಡಿರೋದಿಲ್ಲ. ಇದರಿಂದ ಏನಾಗುತ್ತೆ, ನೀವು ಹಸಿ ತರಕಾರಿಯನ್ನ ಕೊಟ್ಟಾಗ ಅದರಲ್ಲಿರುವಂತಹ ಆಕ್ಸಲೇಟ್ ಅನ್ನುವಂತಹ ಅಂಶ ಜಾಸ್ತಿ ಆದಾಗ ಕಿಡ್ನಿಯಲ್ಲಿ ಸ್ಟೋನ್ಸ್ ಅಥವಾ ಕಲ್ಲುಗಳಾಗುವಂತಹ ಸಾಧ್ಯತೆ ಇರುತ್ತೆ. ಅದರಿಂದ ಆದಷ್ಟು ಮಕ್ಕಳಿಗೆ ಬೇಯಿಸಿದ ತರಕಾರಿಯನ್ನ ಕೊಡೋದೇ ಉತ್ತಮ ಅಂತ ಅನ್ಸ್ಕೊಳ್ಳುತ್ತೆ. ದಿನಕ್ಕೆ ಅವರಿಗೆ 1.5 ಅಥವಾ 2.5 ಕಪ್ನಷ್ಟು ತರಕಾರಿ ಮಾತ್ರನೇ ಸಾಕಾಗುತ್ತೆ. ಇದು ಬೇಯಿಸಿರುವಂತಹ ತರಕಾರಿಯನ್ನ ಕೊಡೋದು ಉತ್ತಮ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಡ್ರೈ ಫ್ರೂಟ್ಸ್ ಅಥವಾ ಒಣ ದ್ರಾಕ್ಷಿ, ಒಣ ಹಣ್ಣುಗಳು ಮತ್ತೆ ನಟ್ಸ್, ಸೀಡ್ಸ್ ಏನಿರುತ್ತೆ, ಬೀಜಗಳು, ಇದೆಲ್ಲಾನು ಸಹನು ಅಷ್ಟೇ. ಇದರಲ್ಲೂ ಸಹ ಆಕ್ಸಲೇಟ್ ನ ಅಂಶ ಜಾಸ್ತಿ ಇರೋದ್ರಿಂದ ಅವರಿಗೆ ಜಾಸ್ತಿ ಇದರ ಅಗತ್ಯ ಇರೋದಿಲ್ಲ. ಆದ್ರೆ ಯಾವಾಗ್ಲೂ ಒಂದೊಂದ್ಸಲ ಕೊಟ್ರೆ ಸಾಕಾಗತ್ತೆ. ದಿನಾಗ್ಲೂ ನೀವು ಡ್ರೈ ಫ್ರೂಟ್ಸ್ ನ ತಿನ್ಸೋದು ಬೇಕಾಗಿರೋದಿಲ್ಲ. ಅವರಿಗೆ ಬೇಕಾದಂತಹ ಕ್ಯಾಲೋರಿ ರಿಕ್ವೈರ್ಮೆಂಟ್ ಏನಿರುತ್ತೆ, ಅಂದ್ರೆ ಕ್ಯಾಲೋರಿಯ ಅಗತ್ಯ ಏನಿರುತ್ತೆ, ಒಂದು ದಿನಕ್ಕೆ ಸಾಮಾನ್ಯವಾಗಿ 1000ದಿಂದ 1500 ಕ್ಯಾಲೋರಿಯಷ್ಟು ಅಗತ್ಯ ಇರುತ್ತೆ. ಇದನ್ನ ನೀವು ಕೊಡೋದಕ್ಕೋಸ್ಕರ ಯಾವುದೇ ಒಂದು ಆರೋಗ್ಯಕರ ಕಾರ್ಬೋಹೈಡ್ರೇಟ್ಸ್ ಅನ್ನ ಕೊಡ್ಬೋದು, ಶರ್ಕರ ಪಿಷ್ಟಗಳನ್ನ ಕೊಡ್ಬೋದು. ಅದರ ಜೊತೆಯಲ್ಲಿ ಅವರಿಗೆ ಸುಲಭವಾಗಿ ಜೀರ್ಣ ಆಗುವಂತಹ ಒಂದು ಪದಾರ್ಥಗಳನ್ನ ಕೊಡ್ಬೇಕಾಗಿರುತ್ತೆ. ಮಕ್ಕಳ ಕ್ಯಾಲೋರಿ ಅಗತ್ಯವನ್ನ ಪೂರ್ತಿ ಮಾಡೋದಕ್ಕೋಸ್ಕರ ನಾವು ತುಪ್ಪವನ್ನ ಬಳಸೋದು ಸಹ ಬಹಳ ಉತ್ತಮ ಅನ್ಸ್ಕೊಳ್ಳುತ್ತೆ. ಯಾಕಂದ್ರೆ ತುಪ್ಪ ಏನ್ ಮಾಡುತ್ತೆ, ಅವರ ಕರುಳಿನ ಒಂದು ಬೆಳವಣಿಗೆಗೆ ಸಹ ಪೂರಕವಾಗಿ ಕೆಲಸ ಮಾಡುತ್ತೆ. ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾ ಬೆಳವಣಿಗೆ ಆಗೋದಕ್ಕೆ ಸಹ ತುಪ್ಪ ಉಪಯೋಗಕ್ಕೆ ಬರುತ್ತೆ. ಅದರಿಂದ ತುಪ್ಪ ಸಹ ಒಂದು ಒಳ್ಳೆಯ ಆಹಾರ ಪದಾರ್ಥ ಮಕ್ಕಳಿಗೋಸ್ಕರ ಅಂತ ಹೇಳಿ ಹೇಳ್ಬೋದು. ಇನ್ನು 13ರಿಂದ 19 ವರ್ಷದ ವಯಸ್ಸು, ಟೀನೇಜ್ ಅಥವಾ ಹದಿಹರೆಯದ ವಯಸ್ಸು, ಪ್ರೌಢಾವಸ್ಥೆಯ ವಿಷಯಕ್ಕೆ ಬಂದ್ರೆ ಇವರಲ್ಲಿ ಎಲ್ಲಾನು ವೇಗವಾಗಿ ಆಗ್ತಿರುವಂತಹ ಒಂದು ವಯಸ್ಸಾಗಿರುತ್ತೆ. ಇವರಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸ ಆಗ್ತಿರುತ್ತೆ, ಮೈಂಡ್ ಫಾಸ್ಟ್ ಆಗಿ ಓಡ್ತಾ ಇರುವಂತಹ ಸಂದರ್ಭ. ಹಾಗೇನೆ ಕರುಳಿನ ಒಂದು ಚಲನೆ ಏನಿರುತ್ತೆ ಅದು ಮಕ್ಕಳ ವಯಸ್ಸಿಗಿಂತ ಇವರಲ್ಲಿ ವೇಗವಾಗಿ ಆಗ್ತಾ ಇರುತ್ತೆ. ಮತ್ತೆ ಅವರ ಸ್ನಾಯುಗಳು ಮತ್ತೆ ಮೂಳೆಗಳೇನಾಗುತ್ತೆ ಅದನ್ನು ಸಹ ವೇಗವಾಗಿ ಬೆಳವಣಿಗೆ ಆಗ್ತಾ ಇರುವಂತಹ ಒಂದು ವ್ಯವಸ್ಥೆ ಆಗಿರುತ್ತೆ. ಇವರಿಗೆ ಮಕ್ಕಳಿಗೆ ಹೋಲಿಕೆ ಮಾಡಿ ನೋಡಿದಾಗ ಅವರ ಕ್ಯಾಲೋರಿ ಅಗತ್ಯ ಏನಿರುತ್ತೆ, ಪ್ರೋಟೀನ್ ನ ಅಗತ್ಯ ಏನಿರುತ್ತೆ, ಹಾಗೇನೆ ಐರನ್, ಕ್ಯಾಲ್ಸಿಯಂನ ಅಗತ್ಯ ಏನಿರುತ್ತೆ ಅದು ಬಹಳಷ್ಟು ಜಾಸ್ತಿ ಅಗತ್ಯ ಇರುತ್ತೆ. ಹುಡುಗರಲ್ಲಿ 52 ಗ್ರಾಂ ಪ್ರೋಟೀನ್ ಮತ್ತೆ ಹುಡುಗಿಯರಲ್ಲಿ 46 ಗ್ರಾಂ ಪ್ರೋಟೀನ್ ನ ಅಗತ್ಯ ಇರುತ್ತೆ. ಹಾಗೇನೆ ಕ್ಯಾಲೋರಿ ಅಗತ್ಯ 2000ದಷ್ಟು ಇರುತ್ತೆ. 1300 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂನ ಅಗತ್ಯ ದಿನಕ್ಕೆ ಇರುತ್ತೆ. ಫಾಸ್ಟ್ ಫುಡ್ಗೆ ಮಾರು ಹೋಗುವಂತ ವಯಸ್ಸು ಇವ್ರದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ಬರ್ಗರ್, ಪಿಜ್ಜಾನಂತಹ ಒಂದು ಅಟ್ರಾಕ್ಟಿವ್ ಅಂದ್ಬಿಟ್ಟು ಆಕರ್ಷಕ ತಿಂಡಿಗಳಿಗೆ ಮಾರು ಹೋಗುವ ಸಂಭವ ಇರುತ್ತೆ. ಆದ್ರೆ ಇದರಿಂದ ಖಂಡಿತ ಒಳ್ಳೇದಲ್ಲ. ಯಾಕೆ ಅಂತಂದ್ರೆ ಈ ಫಾಸ್ಟ್ ಫುಡ್ ನಲ್ಲಿ ಇರುವಂತಹ ಅಥವಾ ಪಿಜ್ಜಾ ನಲ್ಲಿ ಅಥವಾ ಬರ್ಗರ್ ನಲ್ಲಿ ಇರುವಂತಹ ಮೈದಾ ಏನಿರುತ್ತೆ ಅದು ಒಳ್ಳೇದಲ್ಲ. ಈ ಮೈದಾ ಕರುಳಿನಲ್ಲಿ ಹೋದಾಗ ಏನಾಗುತ್ತೆ, ಒಂದು ಪೇಸ್ಟ್ ರೀತಿಯಲ್ಲಿ ಆಗಿ ಅದು ಅವರಿಗೆ ಮಲಬದ್ಧತೆಯನ್ನ ಮಾಡುವಂತ ಸಾಧ್ಯತೆ ಇರುತ್ತೆ. ಇದು ಪೇಸ್ಟ್ ರೀತಿಯಾಗಿ ಹೋಗಿ ಕೂತ್ಕೊಂಡಾಗ ಅವ್ರಿಗೆ ನಾರಿನ ಅಂಶ ಸಹ ಯಾವುದೇ ಒಂದು ರೀತಿಯಲ್ಲಿ ಸಿಗೋದಿಲ್ಲ. ಇದರಿಂದ ಸಹ ಮಲಬದ್ಧತೆ ಆಗ್ಬೋದು. ಹಾಗೇನೆ ಆ ಕರುಳಿನ ಒಂದು ಪದರದಲ್ಲಿ ಲೋಳೆ ಅಥವಾ ಮ್ಯೂಸಿನ್ ಅಂತ ಏನಿರುತ್ತೆ ಅದು ಸಹ ಹಾನಿಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಇದರಿಂದ ಅವರಿಗೆ ಕರುಳಿನ ಇನ್ಫೆಕ್ಷನ್ಸ್ ಅಥವಾ ಕರುಳು ಸರಿಯಾಗಿ ಕೆಲಸ ಮಾಡದಿರ ಇರುವಂತದ್ದು ಆ ರೀತಿಯಾಗಿ ಸಹ ಆಗ್ಬೋದಾಗಿರುತ್ತೆ. ಕ್ರಾನಿಕ್ ಇನ್ಫ್ಲಮೇಷನ್ ಅಂದ್ರೆ ದೀರ್ಘಕಾಲದ ಉರಿಯೂತದ ಸಮಸ್ಯೆಗಳಿಗೆ ಸಹ ಈ ಮೈದಾ ಅನ್ನೋದು ಕಾರಣ ಆಗುವ ಸಾಧ್ಯತೆ ಇರುತ್ತೆ. ಈ ಕ್ರಾನಿಕ್ ಇನ್ಫ್ಲಮೇಷನ್ ಎಲ್ಲೆಲ್ಲಿ ಆಗುತ್ತೆ ಅದರಿಂದಾನೇ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಥವಾ ದೊಡ್ಡ ಕರುಳಿನ ಕ್ಯಾನ್ಸರ್ ಆಗುವ ಸಾಧ್ಯತೆ ಸಹ ಇರುತ್ತೆ. ಆದ್ರಿಂದ ಈ ವಯಸ್ಸಿನಲ್ಲಿ, ಅದರಲ್ಲೂ ಪ್ರೌಢಾವಸ್ಥೆಯ ಸಮಯದಲ್ಲಿ ಯಾವ ಆಹಾರವನ್ನ ಅವರು ಸೇವಿಸ್ತಾರೆ ಅನ್ನೋದು ಮುಂದೆ ಅವರ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಅದು ಕಾರಣ ಆಗತ್ತೆ. ಇನ್ನು ಪಾಸ್ತಾ ಮತ್ತೆ ಚೀಸ್ ಪಾಸ್ತಾ ಇರಬಹುದು, ಟೊಮೆಟೊ ಕೆಚಪ್ಗಳು, ಸಾಸ್ಗಳು, ಇದರಲ್ಲಿ ಏನಾಗುತ್ತೆ, ಈ ಸ್ಯಾಂಡ್ವಿಚ್ ಅನ್ನೋದು ಒಳ್ಳೇದೆ. ಅದರಲ್ಲಿ ಗ್ರಿಲ್ ಮಾಡ್ದಿರಾ ಹೆಲ್ದಿ ಆಗಿರುವಂತಹ ಆರೋಗ್ಯಕರವಾದಂತಹ ಹಸಿ ತರಕಾರಿಯನ್ನು ಉಪಯೋಗಿಸಿರುವಂತಹ ಸ್ಯಾಂಡ್ವಿಚ್ಗಳೇನಿರುತ್ತೆ, ವೀಟ್ ಬ್ರೆಡ್ ಅಥವಾ ಗೋಧಿ ಬ್ರೆಡ್ ಇರಬಹುದು, ಮಲ್ಟಿ ಗ್ರೈನ್ ಬ್ರೆಡ್ ಅಂತ ಹೇಳಿ ಬರುತ್ತೆ, ಅಂತಹ ಬ್ರೆಡ್ಗಳನ್ನು ಉಪಯೋಗಿಸಿ ಮಾಡಿರುವಂತಹ ಸ್ಯಾಂಡ್ವಿಚ್ ಒಳ್ಳೇದೆ. ಆದ್ರೆ ಅದ್ರ ಮೇಲೆ ಉಪಯೋಗಿಸುವಂತಹ ಕೆಚಪ್ ಅಥವಾ ಸಾಸ್ ಏನಿರುತ್ತೆ ಅದು ಒಳ್ಳೇದಲ್ಲ. ಅದರಲ್ಲಿರುವಂತಹ ಕೃತಕ ರಾಸಾಯನಿಕಗಳಿರಬಹುದು, ಎಮಲ್ಸಿಫೈಯರ್ಸ್ ಅಂತ ಹೇಳ್ತೀವಿ,
ಸೊ ಆ ಉತ್ಪನ್ನಗಳಲ್ಲಿ ಇರುವಂತಹ ಈ ಅಂಶಗಳೇನಿರುತ್ತೆ, ಈ ವಸ್ತುಗಳೇನಿರುತ್ತೆ, ಇದರಿಂದಾನೇ ಮುಖ್ಯವಾಗಿ ಆ ಒಂದು ಕರುಳಿನ ಪದರದಲ್ಲಿರುವಂತಹ ಲೋಳೆ ಅಥವಾ ಮ್ಯೂಸಿನ್ ಏನಿರುತ್ತೆ ಅದು ಕರಗುವಂತಹ ಒಂದು ಸನ್ನಿವೇಶ ಬರುತ್ತೆ. ಇದರಿಂದ ಸಹ ದೀರ್ಘಕಾಲದ ಉರಿಯೂತ ಆಗಬಹುದು, ಅದರಿಂದ ಮುಂದೆ ಕ್ಯಾನ್ಸರ್ ಬರುವ ಸಾಧ್ಯತೆ ಸಹ ಇರುತ್ತೆ. ಈ ಹದಿಹರೆಯದ ವಯಸ್ಸಿನವರಲ್ಲಿ ತರಕಾರಿ ಮತ್ತೆ ಹಣ್ಣುಗಳ ಒಂದು ಅಗತ್ಯ ಜಾಸ್ತಿ ಆಗುತ್ತೆ. ಇವರಿಗೆ ಸುಮಾರು 3.5 4 ಕಪ್ನಷ್ಟು ತರಕಾರಿ ಅಗತ್ಯ ಖಂಡಿತ ಇರುತ್ತೆ. ಇವರು ಹಸಿ ತರಕಾರಿಯನ್ನ ಜೀರ್ಣಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ, ಹಾಗೇನೆ ಬೇಯಿಸಿದ ತರಕಾರಿ ಸಹ ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇವರಿಗೆ 2 ತರಹದ ಅಂದ್ರೆ ಹಸಿ ತರಕಾರಿ ಮತ್ತೆ ಬೇಯಿಸಿದ ತರಕಾರಿ 2ರ ಮಿಶ್ರಣ ತಿನ್ನೋದ್ರಿಂದ ಬಹಳ ಒಳ್ಳೇದಾಗತ್ತೆ. ಹಸಿ ತರಕಾರಿ ಮತ್ತೆ ಬೇಯಿಸಿದ ತರಕಾರಿ 2ನ್ನ ತಿನ್ನೋದ್ರಿಂದ ಸೊ ಇವರಲ್ಲಿ ಹಾರ್ಮೋನ್ ಸಮತೋಲನ ಸಹ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಡ್ರೈ ಫ್ರೂಟ್ಸ್ ಅಥವಾ ಒಣ ಹಣ್ಣುಗಳೇನಿರುತ್ತೆ ಅದು ಸಹ 1 ಹಿಡಿಯಷ್ಟು ಡ್ರೈ ಫ್ರೂಟ್ಸ್ ಅನ್ನ ಇವರು ಆರಾಮಾಗಿ ಸೇವಿಸಬಹುದಾಗಿರುತ್ತೆ. ಅದರಿಂದ ಇವರಿಗೆ ಬೇಕಾದಂತಹ ಕ್ಯಾಲೋರಿಯ ಅಗತ್ಯ ಏನಿದೆ, ಹಾಗೇನೆ ಪ್ರೋಟೀನ್ ನ ಅಗತ್ಯ ಏನಿದೆ, ಐರನ್ ನ ಅಗತ್ಯ ಏನಿದೆ, ಇದು ಸಹ ಸುಲಭವಾಗಿ ಒದಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಬಾಲ್ಯದಲ್ಲಿ ನಾವು ನಿಧಾನವಾಗಿ ಬೆಳವಣಿಗೆ ಆಗುವಂತಹ ಒಂದು ವ್ಯವಸ್ಥೆ ಅಂತಂದ್ರೆ, ಹಾಗೇನೆ ಈ ಹದಿಹರೆಯದವರಲ್ಲಿ ವೇಗವಾಗಿ ಬೆಳವಣಿಗೆ ಆಗುವಂತಹ ಒಂದು ವ್ಯವಸ್ಥೆ ಅಂತ ನೋಡಿದ್ರೆ, ವಯಸ್ಕರಲ್ಲಿ ಅಂದ್ರೆ ಅಡಲ್ಟ್ಸ್ ಅಂತ ಏನ್ ಹೇಳ್ತೀವಿ, 20 ವರ್ಷದಿಂದ 60 ವರ್ಷದವರೆಗೂ ಅಡಲ್ಟ್ಸ್ ನಲ್ಲಿ ಏನಾಗುತ್ತೆ, ಇದು ಮೇಂಟೆನೆನ್ಸ್ ಫೇಸ್ ಅಂತ ಹೇಳ್ತೀವಿ. ಅಂದ್ರೆ ಕೇವಲ ದೇಹದ ಒಂದು ಸ್ಥಿತಿಯನ್ನ ನಿರ್ವಹಣೆ ಮಾಡುವಂತ ಒಂದು ಹಂತದಲ್ಲಿ ಇರ್ತಾರೆ. ಆದ್ರಿಂದ ಇವರಿಗೆ ಯಾವುದೇ ಅಧಿಕ ಕ್ಯಾಲೋರಿಯ ಅಗತ್ಯ ಇರೋದಿಲ್ಲ, ಜಾಸ್ತಿ ಪ್ರೋಟೀನ್ ನ ಅಗತ್ಯ ಇರೋದಿಲ್ಲ. ಈ ಹದಿಹರೆಯದ ಫೇಸ್ ನಲ್ಲಿ ಏನಿರುತ್ತೆ ಅದನ್ನೇ ಸ್ವಲ್ಪ ಮೇಂಟೈನ್ ಮಾಡ್ಕೊಳ್ತಾ ಹೋದ್ರೆ ಸಾಕಾಗತ್ತೆ. ನಮ್ಗೆ ಹೆಚ್ಚಾಗಿ ಕ್ಯಾಲೋರಿ ಸೇವನೆಯಿಂದ ಅಥವಾ ಹೆಚ್ಚಾಗಿ ಹಾನಿಕಾರಕ ವಸ್ತುಗಳನ್ನ ತಿಂಡಿಗಳನ್ನ ಸೇವನೆ ಮಾಡೋದ್ರಿಂದ ಈ ವಯಸ್ಸಿನವರೆಗೆ ಏನಾಗುತ್ತೆ ಅಂತಂದ್ರೆ, ಹದಿಹರೆಯದವರು ಕೆಲವು ಸಲ ಜಾಸ್ತಿ ಕ್ಯಾಲೋರಿ ಸೇವನೆ ಮಾಡೋದ್ರಿಂದ ಅವರಿಗೆ ಬೆಳವಣಿಗೆಗೆ ಉಪಯೋಗ ಆಗುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಈ ವಯಸ್ಸಿನಲ್ಲಿ ಸ್ವಲ್ಪನೇ ಅಧಿಕವಾಗಿ ಸೇವನೆ ಮಾಡಿದ್ರು ಸಹ ಅದು ಯಾವಾಗ್ಲೂ ಕೊಬ್ಬಿನ ರೂಪದಲ್ಲಿ ಶೇಖರಣೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಇವರಿಗೆ ಬೆಳವಣಿಗೆ ಆಗೋದಕ್ಕೆ ಅಂತ ಏನು ಇರೋದಿಲ್ಲ, ಇರೋದನ್ನ ಕಾಪಾಡ್ಕೊಂಡ್ರೆ ಸಾಕಾಗಿರುತ್ತೆ. ಆದ್ರಿಂದ ನೀವು ಜಡ ಜೀವನ ಶೈಲಿ ಪದ್ಧತಿಯಲ್ಲಿದ್ರೆ, ಅಂದ್ರೆ ನೀವು ಜಾಸ್ತಿ ಓಡಾಡ್ದಿರಾ, ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡುವಂಥವ್ರು, ವಾಕಿಂಗ್ ಹೋಗೋದಿಲ್ಲ, ಆತರ ಯಾವುದೇ ಒಂದು ದೈಹಿಕ ಚಟುವಟಿಕೆಯನ್ನ ನೀವು ಮಾಡ್ತಿಲ್ಲ ಅನ್ನೋದಾದ್ರೆ, ನಿಮ್ಮ ದೇಹದ ಒಂದು ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೀವಿ, ಅಂದ್ರೆ ನಿಮ್ಮ ದೇಹದಲ್ಲಿ ಎಲ್ಲಾ ವ್ಯವಸ್ಥೆಗಳು, ಜೀರ್ಣಾಂಗ ವ್ಯವಸ್ಥೆ ಇರ್ಬೋದು, ಉಸಿರಾಟದ ವ್ಯವಸ್ಥೆ ಇರ್ಬೋದು, ಕಿಡ್ನಿ ವ್ಯವಸ್ಥೆ ಇರ್ಬೋದು, ಎಲ್ಲಾ ಹಂತಗಳಲ್ಲಿ ಅಂದ್ರೆ ಜೀವಕೋಶಗಳ ಹಂತದಲ್ಲಿ ಹಿಡಿದು ಏನು ಪ್ರಕ್ರಿಯೆಗಳು, ರಾಸಾಯನಿಕ ಕ್ರಿಯೆಗಳು ಆಗ್ತಾ ಇರುತ್ತೆ, ಅದು ಎಷ್ಟು ವೇಗವಾಗಿ ಆಗ್ತಾ ಇದೆ, ನಿಮ್ಮ ದೇಹದಲ್ಲಿ ಶಕ್ತಿಯ ಉತ್ಪನ್ನ ಮತ್ತೆ ಶಕ್ತಿಯ ವ್ಯಯ ಅಥವಾ ಖರ್ಚು, ಎನರ್ಜಿ ಒಂದು ಕನ್ಸಂಪ್ಷನ್ ಮತ್ತೆ ಎನರ್ಜಿ ಎಕ್ಸ್ಪೆಂಡಿಚರ್ ಎಷ್ಟು ವೇಗವಾಗಿ ಆಗ್ತಾ ಇದೆ ಅನ್ನೋದನ್ನ ನಾವು ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೀವಿ. ಸೊ ಈ ಬೇಸಲ್ ಮೆಟಬಾಲಿಕ್ ರೇಟ್ ಅನ್ನೋದು ಈ ವಯಸ್ಕರಲ್ಲಿ ಸಾಕಷ್ಟು ಕಡಿಮೆ ಆಗಕ್ಕೆ ಶುರು ಆಗುತ್ತೆ. ಹದಿಹರೆಯದವರಲ್ಲಿ ಈ ಬೇಸಲ್ ಮೆಟಬಾಲಿಕ್ ರೇಟ್ ಅನ್ನೋದು ಪೀಕ್ಸ್ ನಲ್ಲಿ ಇರುತ್ತೆ, ಅಂದ್ರೆ ಗರಿಷ್ಠ ಸಂಖ್ಯೆಯಲ್ಲಿ ಇರುತ್ತೆ. ಅವರಿಗೆ ಏನನ್ನೇ ಕೊಟ್ಟರು ಜೀರ್ಣಿಸಿಕೊಳ್ಳುವಂತ ಒಂದು ಸಾಧ್ಯತೆ ಇರುತ್ತೆ. ಆದ್ರೂ ಆರೋಗ್ಯಕರವಾದಂತಹ ಒಂದು ವಸ್ತುಗಳನ್ನೇ ತಿಂಡಿಗಳನ್ನೇ ಕೊಡ್ಬೇಕಾಗಿರುತ್ತೆ, ಆರೋಗ್ಯಕರವಾದಂತಹ ಆಹಾರವನ್ನೇ ಕೊಡ್ಬೇಕಾಗಿರುತ್ತೆ. ವಯಸ್ಕರಲ್ಲಿ ಅಂದ್ರೆ 20 ರಿಂದ 60 ವರ್ಷದ ವಯಸ್ಸಿನವರಲ್ಲಿ ಯಾವ ರೀತಿಯಾದ ಒಂದು ಆಹಾರವನ್ನ ಸೇವನೆ ಮಾಡಬೇಕು, ಎಷ್ಟು ತರಕಾರಿ ಸೇವನೆ ಮಾಡಬೇಕು, ಎಷ್ಟು ಪ್ರೋಟೀನ್ ಸೇವನೆ ಮಾಡಬೇಕು, ಇಂತಹ ಹಲವಾರು ವಿಷಯಗಳನ್ನ ನಾವು ಡಾಕ್ಟರ್ಸ್ ನ ಕ್ಯಾನ್ಸರ್ ತಡೆಗಟ್ಟುವಿಕೆ ಅನ್ನುವಂತಹ ಒಂದು ಪ್ಲೇ ಲಿಸ್ಟ್ ನಲ್ಲಿ ಹಾಕಿರುವ ವಿಡಿಯೋಗಳಲ್ಲಿ ಸಾಕಷ್ಟು ವಿಡಿಯೋಗಳಿದೆ, ಖಂಡಿತವಾಗ್ಲೂ ಅದನ್ನ ವೀಕ್ಷಿಸಿ. ಇನ್ನು ವಯೋವೃದ್ಧರಿಗೆ ಅಥವಾ 60 ವರ್ಷ ಮೇಲ್ಪಟ್ಟವರ ವಿಷಯಕ್ಕೆ ಬಂದಾಗ, ಇವರ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗೋದಕ್ಕೆ ಶುರುವಾಗಿರುತ್ತೆ. ಇವರ ಜಠರ ಅಥವಾ ಹೊಟ್ಟೆ ಏನಿರುತ್ತೆ, ಸ್ಟೊಮಕ್ ನಲ್ಲಿ ಗ್ಯಾಸ್ಟ್ರಿಕ್ ಆಸಿಡ್ ಅನ್ನುವಂತಹ ಒಂದು ಆಮ್ಲ ಏನಿರುತ್ತೆ ಅದು ಕಡಿಮೆ ಉತ್ಪತ್ತಿ ಆಗ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ, ಇವರಿಗೆ ಸಾಕಷ್ಟು ಪೌಷ್ಟಿಕಾಂಶಗಳನ್ನ ಜೀರ್ಣಿಸಿಕೊಳ್ಳುವ ಅಥವಾ ಹೀರಿಕೊಳ್ಳುವಂತಹ ಶಕ್ತಿ ಅಥವಾ ಸಾಮರ್ಥ್ಯ ಕಡಿಮೆ ಆಗಿರುತ್ತೆ. ಅಷ್ಟೇ ಅಲ್ಲದೆ ಒಂದು ಕರುಳಿನ ಚಲನೆ ಏನಿರುತ್ತೆ, ಅದರ ವೇಗ ಏನಿರುತ್ತೆ ಅದು ಸಹ ತುಂಬಾ ನಿಧಾನಗತಿಯಲ್ಲಿ ಚಲನೆ ಆಗ್ತಾ ಇರುತ್ತೆ. ಆದ್ರಿಂದ ಯಾವುದೇ ಒಂದು ಗಟ್ಟಿಯಾದ ಪದಾರ್ಥವನ್ನ ಇವರಿಗೆ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ದಿರಾ ಇರಬಹುದು. ಆ ಕರುಳಿನಲ್ಲಿರುವ ಒಂದು ಮೇಲ್ಪದರ ಏನಿರುತ್ತೆ, ಲೋಳೆಯ ಪದರ ಏನಿರುತ್ತೆ ಅದು ಸಹ ಕಡಿಮೆ ಆಗಿರುತ್ತೆ. ಹಾಗೇನೆ ಮೂತ್ರಪಿಂಡಗಳೇನಿರುತ್ತೆ ಅದರ ಒಂದು ಸಾಮರ್ಥ್ಯ ಏನಿರುತ್ತೆ ಅದು ಸಹ ಕಡಿಮೆ ಆಗಿರುತ್ತೆ. ಇವರಿಗೆ ನಿರಂತರವಾಗಿ ಸ್ನಾಯುಗಳ ನಷ್ಟ ಅಥವಾ ಮಸಲ್ ಲಾಸ್ ಅಂತ ಹೇಳ್ತೀವಿ, ಸಾರ್ಕೋಪೀನಿಯಾ, ಸೊ ಈ ಸಮಸ್ಯೆ ಸಹ ಶುರುವಾಗಿರುತ್ತೆ. ದೇಹದಲ್ಲಿ ಇದೆಲ್ಲ ಬದಲಾವಣೆಗಳಾಗೋದ್ರಿಂದ ಏನಾಗುತ್ತೆ, ಈ ಹಂತ ತಲುಪುವವರೆಗೂ ಅಂದ್ರೆ ಬಾಲ್ಯದಲ್ಲಿರಬಹುದು, ಪ್ರೌಢಾವಸ್ಥೆಯಲ್ಲಿರಬಹುದು ಅಥವಾ ವಯಸ್ಕರಲ್ಲಿರಬಹುದು, ಯಾವಾಗ್ಲೂ ಒಂದೊಂದ್ಸಲ ಜಂಕ್ ಫುಡ್ ತಿನ್ನೋದ್ರಿಂದ ಆಗ್ಲಿ, ಯಾವಾಗ್ಲೂ ಒಂದೊಂದ್ಸಲ ಉಪ್ಪು ಜಾಸ್ತಿ ಇರುವಂತಹ ತಿಂಡಿ ತಿನ್ನೋದ್ರಿಂದ ಆಗ್ಲಿ, ಯಾವಾಗ್ಲೂ ಒಂದೊಂದ್ಸಲ ಸ್ವೀಟ್ಸ್ ಅನ್ನ ತಿನ್ನೋದ್ರಿಂದ ಆಗ್ಲಿ
ಅಷ್ಟು ತೊಂದರೆ ಆಗದೆ ಇರಬಹುದು. ಆದ್ರೆ ಈ ವಯಸ್ಸಿನವರಲ್ಲಿ ಒಂದು ಸಲ ನೀವು ಜಾಸ್ತಿ ಉಪ್ಪಿರುವಂತಹ ಆಹಾರ ಸೇವನೆ ಮಾಡಿದ್ರು, ಒಂದು ಸಲ ಜಾಸ್ತಿ ಸಕ್ಕರೆ ಅಂಶ ಇರುವಂತಹ ಆಹಾರ ಸೇವನೆ ಮಾಡಿದ್ರು ಸಹ ದೇಹಕ್ಕೆ ಅದನ್ನ ಅರಗಿಸಿಕೊಳ್ಳುವಂತಹ ಅಥವಾ ಅದನ್ನ ಸಹಿಸಿಕೊಳ್ಳುವಂತಹ ಸಹಿಷ್ಣುತೆ ಏನಿರುತ್ತೆ ಅದು ಕಡಿಮೆ ಆಗ್ಬಿಟ್ಟಿರುತ್ತೆ. ಇದರಿಂದ ಒಂದು ಸಲ ಇಂತಹ ಒಂದು ಹಾನಿಕಾರಕ ಆಹಾರ ಸೇವನೆ ಆದ್ರೂ ಸಹ ಇವರಿಗೆ ಹೃದಯಾಘಾತ ಆಗುವಂಥದ್ದು, ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇವರಿಗೆ ಕ್ಯಾಲೋರಿಯ ಅಗತ್ಯ ಸಾಕಷ್ಟು ಕಡಿಮೆ ಇರುತ್ತೆ, ಆದ್ರೆ ಸ್ನಾಯುಗಳ ಒಂದು ನಷ್ಟ ಆಗ್ತಿರೋದ್ರಿಂದ ಇವರಿಗೆ ಪ್ರೋಟೀನ್ ಅಗತ್ಯ ಜಾಸ್ತಿ ಇರುತ್ತೆ. ಅದರಿಂದ ಇವರಿಗೆ 1.5 ಇಂದ 2 ಗ್ರಾಮ್ನಷ್ಟು ಪ್ರೋಟೀನ್ 1 kg ತೂಕಕ್ಕೆ ಅಷ್ಟರ ಅಗತ್ಯ ದಿನಾಗ್ಲೂ ಸಹ ಇರುತ್ತೆ. ನಾವು ಪ್ರೋಟೀನ್ ಕೊಡುವಾಗ್ಲೂ ಸಹ ಹಸಿ ಪದಾರ್ಥಗಳಿಂದ ಆದಷ್ಟು ಕೊಡಬಾರ್ದು. ಸುಲಭವಾಗಿ ಜೀರ್ಣ ಆಗೋ ತರ ತುಂಬಾ ಚೆನ್ನಾಗಿ ಬೇಯಿಸಿ ಕೊಡಬೇಕು. ಅದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಹಾಕಿರೋ ಹಾಗೆ ಮಾಡಿ ಕೊಡ್ಬೇಕಾಗತ್ತೆ. ಯಾವುದೇ ಬೇಳೆಗಳಿರಬಹುದು ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡಿ ಕೊಡಬಹುದು. ಆ ರೀತಿಯಾಗಿ ಇವರಿಗೆ ಒದಗಿಸಬೇಕಾಗತ್ತೆ. ತರಕಾರಿಗಳು ಸಹ ಮತ್ತೆ ಬಾಲ್ಯದ ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ನಾವು ಬೇಯಿಸಿದ ತರಕಾರಿಯನ್ನೇ ಪ್ರಿಫರ್ ಮಾಡ್ತಿದ್ವು, ಅದೇ ರೀತಿಯಾಗಿ ವಯೋವೃದ್ಧರಲ್ಲಿ ಸಹ ನಾವು ಬೇಯಿಸಿದ ತರಕಾರಿಗಳನ್ನೇ ಆದಷ್ಟು ಕೊಡ್ಬೇಕಾಗತ್ತೆ. ಇನ್ನು ಪೊಟ್ಯಾಷಿಯಂ ಜಾಸ್ತಿ ಇರುವಂತಹ ಯಾವುದೇ ಒಂದು ಪದಾರ್ಥಗಳನ್ನ ಇವರಿಗೆ ಆದಷ್ಟು ಕೊಡಬಾರ್ದು. ಯಾಕಂತಂದ್ರೆ ಇವರ ಕಿಡ್ನಿಗಳ ಒಂದು ಕಾರ್ಯಕ್ಷಮತೆ ಅಥವಾ ಪರ್ಫಾರ್ಮೆನ್ಸ್ ಏನಿರುತ್ತೆ, ಕೆಪಾಸಿಟಿ ಏನಿರುತ್ತೆ ಅದು ಸಾಕಷ್ಟು ಕಡಿಮೆ ಆಗಿರುತ್ತೆ. ಆದ್ರಿಂದ ಪೊಟ್ಯಾಷಿಯಂ ಜಾಸ್ತಿ ಇರುವಂತಹ ಒಂದು ಸಾಮಾನ್ಯವಾಗಿ ಡ್ರೈ ಫ್ರೂಟ್ಸ್ ಏನಿರುತ್ತೆ, ಖರ್ಜೂರ ಇರಬಹುದು, ಅಕ್ರೋಟ ಇರಬಹುದು, ಒಣದ್ರಾಕ್ಷಿ ಇರಬಹುದು, ಇಂತಹ ಡ್ರೈ ಫ್ರೂಟ್ಸ್ ಇಂದ ಸಹ ಇವರಿಗೆ ಅಷ್ಟೊಂದಾಗಿ ಉಪಯೋಗ ಆಗೋದಿಲ್ಲ. ಮೈದಾ, ಸಕ್ಕರೆ ಅಂಶ, ಉಪ್ಪಿನ ಅಂಶವನ್ನ ನಾವು ಆದಷ್ಟು ಕಡಿಮೆ ಮಾಡ್ಬೇಕಾಗತ್ತೆ. ಎಲ್ಲ ರಿಫೈನ್ಡ್ ಅಥವಾ ಪ್ರೊಸೆಸ್ಡ್ ಫುಡ್ ಏನಿರುತ್ತೆ ಅದನ್ನ ಸಹ ನಾವು ಕಡಿಮೆ ಮಾಡ್ಬೇಕಾಗತ್ತೆ. ಇಲ್ಲಿ ಎಣ್ಣೆಯನ್ನ ಬಳಸ್ತೀವಿ, ಅಲ್ಲಲ್ಲಿ ತುಪ್ಪವನ್ನ ಬಳಸೋದು ಸಹ ಇವರಿಗೆ ಉತ್ತಮ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಬಾಲ್ಯದ ವ್ಯವಸ್ಥೆಯಲ್ಲಿ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಕ್ಯಾಲೋರಿ ಅಗತ್ಯ ಇರುತ್ತೆ, ಪ್ರೋಟೀನ್ನ ಅಗತ್ಯ ಸ್ವಲ್ಪವಾಗಿ ಇರುತ್ತೆ, ಹಾಗೇನೆ ಅವರಿಗೆ ಐರನ್ ಮತ್ತೆ ಕ್ಯಾಲ್ಸಿಯಂನ ಅಗತ್ಯ ಸಹ ಸ್ವಲ್ಪವಾಗಿ ಇರುತ್ತೆ. ಇವರಿಗೆ ಜಾಸ್ತಿ ಡ್ರೈ ಫ್ರೂಟ್ಸ್ ನ ಅಗತ್ಯ ಆಗ್ಲಿ ಇರೋದಿಲ್ಲ, ಹಸಿ ತರಕಾರಿಗಳು ಸಹ ಅಗತ್ಯ ಇರೋದಿಲ್ಲ. ಬೇಯಿಸಿದ ತರಕಾರಿಯನ್ನ ಮಾತ್ರ 1.5 ಇಂದ 2.5 ಕಪ್ನಷ್ಟು ತರಕಾರಿಯನ್ನ ಕೊಡ್ಬೋದಾಗಿರುತ್ತೆ. ಮನೆಯಲ್ಲೇ ಮಾಡಿದ ಆಹಾರವನ್ನ ಕೊಡೋದು ಉತ್ತಮ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಹದಿಹರೆಯದ ವಯಸ್ಕರ ವಿಷಯಕ್ಕೆ ಬಂದ್ರೆ ಅವರಲ್ಲಿ ಬೆಳವಣಿಗೆ ಜಾಸ್ತಿ ಆಗ್ತಿರೋದ್ರಿಂದ ಇವರಿಗೆ ಕ್ಯಾಲೋರಿ ರಿಕ್ವೈರ್ಮೆಂಟ್ ಸಹ ಜಾಸ್ತಿ ಇರುತ್ತೆ, ಹಾಗೆ ಪ್ರೋಟೀನ್ ನ ಅಗತ್ಯ ಅಂತೂ ಸಾಕಷ್ಟು ಜಾಸ್ತಿ ಇರುತ್ತೆ. ಅದರಿಂದ ಹೈ ಪ್ರೋಟೀನ್ ಫುಡ್ ಅನ್ನ ಇವರಿಗೆ ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ಹಾಗೇನೆ ಇವರಲ್ಲಿ ಐರನ್ ಮತ್ತೆ ಕ್ಯಾಲ್ಸಿಯಂನ ಒಂದು ಪ್ರಮಾಣ ಸಹ ಜಾಸ್ತಿ ಆಗಿ ಬೇಕಾಗುತ್ತೆ. ಅದರಿಂದ ಡ್ರೈ ಫ್ರೂಟ್ಸ್ ನಂತಹ ಹೈ ಎನರ್ಜಿ ಫುಡ್ಸ್ ನ ಇವರು ಸೇವನೆ ಮಾಡೋದು ತುಂಬಾ ಮುಖ್ಯ ಅನ್ಸ್ಕೊಳ್ಳುತ್ತೆ. ಅಲ್ಲದೆ ಇವರ ಒಂದು ಕರುಳಿನ ಒಂದು ಬೆಳವಣಿಗೆ ಜಾಸ್ತಿಯಾಗಿ ಆಗುವಂಥದ್ದು, ವೇಗವಾಗಿ ಚಲನೆ ಆಗುವಂಥದ್ದು ಇದೇ ವಯಸ್ಸಿನಲ್ಲಿ ಆಗಿರೋದ್ರಿಂದ ಇವರಲ್ಲಿ ತರಕಾರಿ ಮತ್ತೆ ಹಣ್ಣುಗಳ ಪಾತ್ರ ಸಹ ಜಾಸ್ತಿ ಆಗುತ್ತೆ. ಈ ಹಂತದಲ್ಲಿ ಏನು ತರಕಾರಿ, ಎಷ್ಟು ನಾರಿನ ಅಂಶವನ್ನ ಇವರು ಸೇವನೆ ಮಾಡ್ತಾರೆ, ಎಷ್ಟು ಪೋಷಕಾಂಶಗಳ ಸೇವನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದೆ ಕ್ಯಾನ್ಸರ್ ಬರುವಂತ ಸಾಧ್ಯತೆಯನ್ನ ಒಂದು ನಿರ್ಧಾರ ಮಾಡುವಂತ ಹಂತ ಇದಾಗಿರುತ್ತೆ. ಇನ್ನು ವಯಸ್ಕರಲ್ಲಿ ಆಹಾರ ಸೇವನೆಯ ಜೊತೆಯಲ್ಲಿ, ಯಾಕಂದ್ರೆ ಇದು ಮೇಂಟೆನೆನ್ಸ್ ಫೇಸ್ ನಲ್ಲಿರುವಂತಹ ಒಂದು ವ್ಯವಸ್ಥೆ ಆಗಿರುತ್ತೆ, ದೇಹ ತನ್ನ ಶಕ್ತಿಯ ಸಾಮರ್ಥ್ಯವನ್ನ ಬರೀ ನಿರ್ವಹಣೆ ಮಾಡ್ತಾ ಇರುತ್ತೆ. ಆದ್ರಿಂದ ಇವರ ಆಹಾರ ಸೇವನೆಯ ಜೊತೆಯಲ್ಲಿ ಇವರ ದೈಹಿಕ ಚಟುವಟಿಕೆ ಎಷ್ಟಿದೆ ಅನ್ನೋದು ಸಹ ಬಹಳ ಮುಖ್ಯ ಆಗುತ್ತೆ. ನಾವು ತಿಂದದ್ದನ್ನ ಹಾಗೇನೆ ಖರ್ಚು ಮಾಡೋದು ಸಹ ಇಲ್ಲಿ ಮುಖ್ಯ ಅನ್ಸ್ಕೊಳ್ಳುತ್ತೆ. ಇನ್ನು ವಯೋವೃದ್ಧರಲ್ಲಿ ಅಥವಾ ವೃದ್ಧರಲ್ಲಿ ಏನಾಗುತ್ತೆ, ಅವರಲ್ಲಿ ಸಾಮಾನ್ಯವಾಗಿ ಎಲ್ಲವೂ ನಿಧಾನಕ್ಕೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅಂದ್ರೆ ನಿಧಾನಿಸುವಂತಹ ಒಂದು ವ್ಯವಸ್ಥೆ ಆಗಿರುತ್ತೆ. ದೇಹದ ಎಲ್ಲ ಅಂಗಗಳು ಸಹ ತನ್ನ ಒಂದು ಕಾರ್ಯಕ್ಷಮತೆಯನ್ನ ಕಡಿಮೆ ಮಾಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಆಗಿರುತ್ತೆ. ಅದರಿಂದ ಇವರಿಗೆ ಸಹ ಕ್ಯಾಲೋರಿಯ ಅಗತ್ಯ ಜಾಸ್ತಿ ಇರೋದಿಲ್ಲ, ಆದರೆ ಪ್ರೋಟೀನ್ ನ ಅಗತ್ಯ ಸಾಕಷ್ಟು ಇರುತ್ತೆ. ಯಾಕಂದ್ರೆ ಇವರಲ್ಲಿ ಸ್ನಾಯುಗಳ ನಷ್ಟ ಆಗ್ತಿರುತ್ತೆ, ಮಸಲ್ ಲಾಸ್ ಆಗ್ತಾ ಇರುತ್ತೆ. ಹಾಗೇನೆ ತರಕಾರಿ ಸೇವನೆ ಮಾಡುವಾಗ ಇರಲಿ, ಬೇರೆ ಏನೇ ಸೇವನೆ ಮಾಡೋವಾಗ ಇರಲಿ, ಸುಲಭವಾಗಿ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುವಂತಹ ಒಂದು ಆಹಾರ ಪದಾರ್ಥಗಳನ್ನ ಇವರಿಗೆ ಕೊಡ್ಬೇಕಾಗತ್ತೆ. ಬೇಯಿಸಿದ ತರಕಾರಿಯನ್ನಷ್ಟೇ ಕೊಡಿ, ಹಾಗೇನೆ ಪೊಟ್ಯಾಷಿಯಂ ಜಾಸ್ತಿ ಇರುವಂತಹ ಯಾವುದೇ ಪದಾರ್ಥಗಳನ್ನ ಸಹ ಇವರು ಸೇವನೆ ಮಾಡಬಾರ್ದಾಗಿರುತ್ತೆ. ಧನ್ಯವಾದಗಳು.